ಸ್ನೇಹಿತರೆ, ಮಹಾಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಹಿಂದೂ ಧರ್ಮದ ಪುರಾತನ ಪರಂಪರೆ ಹಾಗೂ ಒಂದು ನಂಬಿಕೆಗಳ ಪ್ರತೀಕವಾದ ಈ ಮೇಳವನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಸ್ಥಳವಾದ ಪ್ರಯಾಗ್ರಾಜ್ ಅಂದರೆ ಅಲಹಾಬಾದ್, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್ ನಗರಗಳಲ್ಲಿ ಆಯೋಜಿಸಲಾಗುತ್ತದೆ. ಈ ಒಂದು ಮಹಾಕುಂಭಮೇಳ ರಾಮಾಯಣ ಹಾಗೂ ಮಹಾಭಾರತದ ಒಂದು ಕಾಲಕ್ಕೆ ಸೇರಿದೆ. ಪುರಾಣಗಳ ಪ್ರಕಾರ ದೇವತೆಗಳು ಹಾಗೂ ದಾನವರು ಸಮುದ್ರ ಮಂಥನದ ವೇಳೆ ಅಮೃತವನ್ನು ಪಡೆಯಲು ಪರಸ್ಪರ ಹೋರಾಟ ನಡೆಸಿದ್ರು. ಆ ಅಮೃತ ಕಳಶದ ಹೋರಾಟದ ವೇಳೆ ಈ 4 ಸ್ಥಳಗಳಲ್ಲಿ ಅಮೃತ ಹನಿಗಳು ಬಿದ್ದವು ಅಂತ ಒಂದು ನಂಬಿಕೆ ಇದೆ. ಆ ಸ್ಥಳಗಳೇ ಪ್ರಯಾಗ್ರಾಜ್, ಹರಿದ್ವಾರ ಹಾಗೂ ಉಜ್ಜಯಿನಿ, ನಾಸಿಕ್. ಆದುದರಿಂದ ಈ 4 ಒಂದು ಪವಿತ್ರ ಸ್ಥಳಗಳಲ್ಲಿ ಮಹಾಕುಂಭಮೇಳವನ್ನು ಆಚರಿಸಿಕೊಂಡು ಬರಲಾಗಿದೆ. ಈ ಮಹಾಕುಂಭಮೇಳ ಧಾರ್ಮಿಕ ಹಾಗೂ ಆತ್ಮಿಕ ಉತ್ಸವವಾದುದರಿಂದ ಜೊತೆಗೆ ಆರ್ಥಿಕವಾಗಿ ದೊಡ್ಡ ಒಂದು ಪರ್ವವಾಗಿದೆ. ಈ ಒಂದು ಕುಂಭಮೇಳದ ಸಂದರ್ಭದಲ್ಲಿ ಪ್ರವಾಸೋದ್ಯಮ ತುಂಬ ಬೆಳೀತದೆ. ಹೋಟೆಲ್ ಆಗಿರ್ಬೋದು, ಸಾರಿಗೆ ಸಂಪರ್ಕ, ವ್ಯಾಪಾರಗಳಿಗೆ ಹೆಚ್ಚಿನ ಒಂದು ಆದಾಯ ಬರುತ್ತದೆ. ಸರ್ಕಾರ ಮೇಳದ ಆಯೋಜನೆಗೆ ವಿಶೇಷ ಅನುದಾನ ನೀಡುತ್ತಿದ್ದು, ತಾತ್ಕಾಲಿಕ ನಗರವೊಂದನ್ನೇ ಸೃಷ್ಟಿ ಮಾಡುವ ಮೂಲಕ ಕುಂಭಮೇಳವನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಹೋಗ್ತಿದೆ. ಯುನೆಸ್ಕೋ ಸಂಸ್ಕೃತಿಯು ಮಹಾಕುಂಭಮೇಳವನ್ನು ಮಾನವೀಯತೆಯ ಸಾಂಸ್ಕೃತಿಕ ಪರಂಪರೆಯಾಗಿ ಘೋಷಿಸಿದೆ. ಇದು ಭಾರತೀಯ ಸಂಸ್ಕೃತಿಯ ಒಂದು ವೈಭವವನ್ನು ವಿಶ್ವದೆದುರಿಗೆ ತರ್ತದೆ. ಸ್ನೇಹಿತರೆ, ಪ್ರಪಂಚದ ಅನೇಕ ಭಾಗಗಳಿಂದ ವಿದೇಶಿ ಪ್ರವಾಸಿಗರು ಕೂಡ ಈ ಒಂದು ಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಮಹಾಕುಂಭಮೇಳ ಭಾರತೀಯರ ಪರಂಪರೆ ಹಾಗೂ ಸಾಂಸ್ಕೃತಿಕ ಮಹಾನಿಧಿಯಾಗಿದೆ. ದೈವತ್ವ, ಭಕ್ತಿ ಹಾಗೂ ಜ್ಞಾನ, ತಪಸ್ಸು, ಸಂಸ್ಕೃತಿಯ ಸಂಕಲನವಾಗಿರ್ತಕ್ಕಂತಹ ಈ ಪವಿತ್ರ ಉತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದುವಿನ ಒಂದು ಆಶೆ ಆಗಿರ್ತದೆ. ಮಾನವ ಜಾತಿಯ ಉದ್ಧಾರ ಹಾಗೂ ಶಾಂತಿಯ ಪ್ರಚಾರಕ್ಕಾಗಿ ಮಹಾಕುಂಭಮೇಳ ಶಾಶ್ವತವಾಗಿ ಮುಂದುವರಿಯಲಿ ಅಂತ ನಾವೆಲ್ಲರೂ ಆಶಿಸೋಣ. ಈ ಮಹಾಕುಂಭದ ವಿಧಗಳು ಯಾವಪ್ಪ ಅಂತಂದರೆ, ಇದರಲ್ಲಿ 12 ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ. ಅದಕ್ಕೆ ಕುಂಭಮೇಳ, ಮಹಾಕುಂಭಮೇಳ ಅಂತ ಹೇಳಿ ಕರೀತಾರೆ. ಇದು ಕೂಡ ಇಲ್ಲೇ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜಯಿನಿ, ನಾಸಿಕ್ದಲ್ಲೇ ನಡೀತದೆ. ಇದು ಕುಂಭಮೇಳದ ಅತ್ಯಂತ ದೊಡ್ಡ ಆವೃತ್ತಿಯಾಗಿದೆ. ಲಕ್ಷಾಂತರ ಭಕ್ತರು, ಸಾಧು ಸಂತರು, ನಾಗಬಾಬುಗಳು ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾರೆ. ಶಾಹಿ ಸ್ನಾನ ಮಾಡ್ತಾರೆ, ಧಾರ್ಮಿಕ ಸಭೆ ನಡೀತವೆ ಹಾಗೂ ಜ್ಞಾನ ಚರ್ಚೆಗಳು ಪ್ರಮುಖ ಆಕರ್ಷಣೀಯವಾಗಿರ್ತವೆ. ಇನ್ನು ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ ನಡೀತಕ್ಕಂತಹ ಒಂದು ಮೇಳವಾಗಿದೆ. ಇದು ಪ್ರಯಾಗ್ರಾಜ್ ಹಾಗೂ ಹರಿದ್ವಾರದಲ್ಲಿ ನಡೀತದೆ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಮಹಾಕುಂಭಮೇಳದ ಅರ್ಧಾವಧಿಯ ಒಂದು ಸಂಚಿಕೆ ಆಗಿರ್ತದೆ. ದೊಡ್ಡ ಸಂಖ್ಯೆಯ ಯಾತ್ರಿಕರು ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾರೆ. ಆದರೆ ಇದು ಮಹಾಕುಂಭಮೇಳದಷ್ಟು ವಿಶಾಲವಾಗಿರಲ್ಲ, ಅಷ್ಟೊಂದು ದೊಡ್ಡದಾಗಿರಲ್ಲ. ಇನ್ನು ಪೂರ್ಣ ಕುಂಭಮೇಳ ಇದು 12 ವರ್ಷಕ್ಕೊಮ್ಮೆ ನಡೀತದೆ ಒಂದೇ ಸ್ಥಳದಲ್ಲಿ. ಸ್ಥಳ ಯಾವ್ಯಾವಪ್ಪ ಅಂತಂದರೆ 4 ಪವಿತ್ರ ತೀರ್ಥಕ್ಷೇತ್ರಗಳಾದ ಪ್ರಯಾಗ್ರಾಜ್, ಹರಿದ್ವಾರ ಹಾಗೂ ಉಜ್ಜಯಿನಿ, ನಾಸಿಕ್ ಅಲ್ಲಿ ನಡೀತದೆ. ಮಹಾಕುಂಭಮೇಳದಂತೆ ಪ್ರಭಾವಶಾಲಿಯಾದ ಇದು ಒಂದು ಉತ್ಸವವಾಗಿದ್ದು, ಕೆಲವೊಮ್ಮೆ ಮಹಾಕುಂಭಮೇಳ ಹಾಗೂ ಪೂರ್ಣ ಕುಂಭಮೇಳ ಪರಸ್ಪರ ಪರ್ಯಾಯವಾಗಿ ನಡೀತದೆ. ಪೂರ್ಣ ಕುಂಭಮೇಳ 144 ವರ್ಷಗಳಿಗೊಮ್ಮೆ ಈ ಮಹಾಕುಂಭಮೇಳ ಬರ್ತದೆ. ಪವಿತ್ರ ಸ್ಥಳ ಯಾವುದಪ್ಪ ಅಂದರೆ ಪ್ರಯಾಗ್ರಾಜಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಇದು ನಡೀತದೆ. ಅತ್ಯಂತ ಅಪರೂಪದ ಒಂದು ಉತ್ಸವವಾಗಿದ್ದು, ಹಲವಾರು ಜನ್ಮಗಳ ಪುಣ್ಯದ ಫಲವಾಗಿ ಇದರಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಸೌಭಾಗ್ಯ ನಮಗೆ ದೊರೆತರೆ ಅದೇ ನಮ್ಮ ಅದೃಷ್ಟ. ಈ ಕುಂಭಮೇಳದ ವೈಶಿಷ್ಟ್ಯಗಳನ್ನು ನೋಡ್ತಾ ಹೋದರೆ, ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಯಾತ್ರೆ ಅಂತ ಇದನ್ನ ಪರಿಗಣಿಸಲಾಗ್ತದೆ. ವೀಕ್ಷಕರೇ, ಈ ಮೇಳದ ಪ್ರಮುಖ ಲಕ್ಷಣ ಏನಪ್ಪಾ ಅಂದರೆ, ಮೊದಲನೇದಾಗಿ ಎಲ್ಲರೂ ಶಾಹಿ ಸ್ನಾನ ಮಾಡ್ಕೊಳ್ತಾರೆ. ಇದೊಂಥರ ರಾಜವೈಭವದ ಸ್ನಾನ ಅಂತ ಹೇಳ್ಬೋದು.
ಕುಂಭಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಶಾಹಿ ಸ್ನಾನ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಮೇಳದ ಮುಖ್ಯ ದಿನಗಳಲ್ಲಿ ನಾಗಾಬಾಬುಗಳನ್ನು ಒಳಗೊಂಡಂತೆ ಹಲವಾರು ಪರಂಪರೆಯ ಸನ್ಯಾಸಿಗಳು ಗಂಗಾ, ಯಮುನಾ ಹಾಗೂ ಪೌರಾಣಿಕ ಸರಸ್ವತಿ ನದಿಗಳ ಸಂಗಮದಲ್ಲಿ ಮುಳುಗಿ ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ತಾರೆ. ಈ ದಿನ ಭಕ್ತರು ನದಿಯಲ್ಲಿ ಸ್ನಾನ ಮಾಡೋದನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತದೆ. ಆನಂತರ ಸಾಧು ಸನ್ಯಾಸಿಗಳ ಒಂದು ಮೆರವಣಿಗೆ ನಡೀತದೆ. ಕುಂಭಮೇಳದಲ್ಲಿ ಭಕ್ತರಿಗಿಂತ ಹೆಚ್ಚಾಗಿ ವಿವಿಧ ಪಂಥಗಳ ಸಂತರು, ನಾಗಾಬಾಬುಗಳು, ಅಘೋರಿ ಸಂತರು ಹಾಗೂ ಪರಮಹಂಸರು ಭಾಗವಹಿಸ್ತಾರೆ. ಅವರು ತಮ್ಮ ಶಿಷ್ಯ ಸಮೇತ ಧಾರ್ಮಿಕ ಪಠಣ, ಯಜ್ಞ ಹಾಗೂ ಪ್ರವಚನಗಳನ್ನು ನಡೆಸ್ತಾ ಹೋಗ್ತಾರೆ. ಧಾರ್ಮಿಕ ಸಭೆಗಳನ್ನು ಕರೀತಾರೆ ಹಾಗೂ ಮುಖ್ಯ ದೇವಾಲಯ ಹಾಗೂ ಅಖಾಡಗಳಿಂದ ಬಂದ ಸಂತರು ವೇದ, ಉಪನಿಷತ್ತು, ಭಗವದ್ಗೀತೆ, ಪರಮಾರ್ಥದ ಕುರಿತು ಪ್ರವಚನಗಳನ್ನು ಮಾಡ್ತಾರೆ. ಸಾವಿರಾರು ಜನರು ಈ ಒಂದು ಉಪನ್ಯಾಸಗಳಲ್ಲಿ ಭಾಗವಹಿಸಿಕೊಳ್ತಾರೆ. ಕುಂಭಮೇಳದಲ್ಲಿ ಹಲವಾರು ಅಖಾಡಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಅಖಾಡಗಳು ಹಿಂದೂ ಸನ್ಯಾಸಿಗಳ ವಿವಿಧ ಶಾಖೆಗಳಾಗಿ ಧರ್ಮ ಪ್ರಚಾರ, ಯೋಗ, ತತ್ವಶಾಸ್ತ್ರ ಹಾಗೂ ಸಾಧನೆಯನ್ನು ಸಾರುವ ಕೇಂದ್ರಗಳಾಗಿವೆ. ಪ್ರಮುಖ ಅಖಾಡಗಳನ್ನು ನೋಡೋಣವಾ? ಜೂನಾ ಅಖಾಡ, ನಿರಂಜನಿ ಅಖಾಡ, ಮಹಾನಿರ್ವಾಣಿ ಅಖಾಡ, ಅಟಲ್ ಅಖಾಡ, ಅವಹನ ಅಖಾಡ, ಈ ಥರ ಕೆಲವು ಅಖಾಡಗಳನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಕುಂಭಮೇಳದಲ್ಲಿ ಅನೇಕ ಯೋಗ ಗುರುಗಳು ಇರ್ತಾರೆ. ಅವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ ಹಾಗೂ ವೇದಾಧ್ಯಯನ ನಡೆಸುವ ಶಿಬಿರಗಳು ಕೂಡ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ಈ ಕುಂಭಮೇಳದಿಂದ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವ ಯಾವ ರೀತಿ ಆಗ್ತದೆ ಅಂತಂದರೆ, ಲಕ್ಷಾಂತರ ಜನರು ಈ ಮೇಳಕ್ಕೆ ಆಗಮನ ಮಾಡಿದ್ದಕ್ಕಿಂತ ಅಲ್ಲಿ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಮತ್ತು ಒಂದು ತಾತ್ಕಾಲಿಕ ಒಂದು ನಗರವೇ ನಿರ್ಮಾಣವಾಗ್ತದೆ. ಕುಂಭಮೇಳದ ಸಮಯದಲ್ಲಿ ಈ ಒಂದು ಸಂಘಟನೆ ಸಹಕಾರದಿಂದ ದೊಡ್ಡ ದೊಡ್ಡ ಶಿಬಿರಗಳನ್ನು ನಿರ್ಮಿಸಿ ಒಂದು ದೊಡ್ಡ ತಾತ್ಕಾಲಿಕ ನಗರವನ್ನೇ ನಿರ್ಮಾಣ ಮಾಡ್ತಿರ್ತಾರೆ. ಮತ್ತು ಸ್ಥಳೀಯ ವ್ಯಾಪಾರ ಹಾಗೂ ಸಾರಿಗೆ, ಹೋಟೆಲ್ ಉದ್ಯಮಕ್ಕೆ ಇದು ಒಂದು ದೊಡ್ಡ ಒತ್ತಾಸೆಯಾಗಿದೆ. 2017ರಲ್ಲಿ ಯುನೆಸ್ಕೋ ಸಂಸ್ಥೆ ಈ ಒಂದು ಕುಂಭಮೇಳವನ್ನು ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿ ಘೋಷಣೆ ಮಾಡಿದೆ. ಇದು ಜಗತ್ತಿನಾದ್ಯಂತ ಯಾತ್ರಿಕರನ್ನು ಸೆಳೆತಕ್ಕಂತಹ ಪವಿತ್ರ ಒಂದು ಉತ್ಸವವಾಗಿದೆ. ಕುಂಭಮೇಳವು ಭಕ್ತಿ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಒಂದು ಶ್ರೇಷ್ಠ ಸಮಾಗಮವಾಗಿದೆ. ಶತಮಾನಗಳಿಂದ ಈ ಉತ್ಸವವು ಭಾರತೀಯರ ಪರಂಪರೆ ಹಾಗೂ ಧಾರ್ಮಿಕ ಜಾಗೃತಿಯ ಮೇಲೆ ಪ್ರಭಾವವಾಗಿ ಉಳಿದಿದೆ. ಈ ಮೇಳದಲ್ಲಿ ಭಾಗವಹಿಸುವುದು ಒಂದು ಪುಣ್ಯದ ಫಲವೆಂದು ಪರಿಗಣಿಸಲಾಗುತ್ತದೆ. ಈ 2025 ನಡೀತಕ್ಕಂತಹ ಒಂದು ಮಹಾಕುಂಭಮೇಳ ವಿಶೇಷ ಮಹತ್ವವನ್ನು ಹೊಂದಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಆಯೋಜಿಸ್ತಿದ್ರು. ಇವಾಗ 144 ವರ್ಷದಲ್ಲಿ ಮಹಾಕುಂಭಮೇಳವನ್ನು ಆಚರಿಸಲಾಗ್ತಿದೆ. ಈ ಬಾರಿ 2025 ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದೆ. ಇದು 144 ವರ್ಷಗಳ ನಂತರ ಬಂದಿರತಕ್ಕಂಥ ಅಪರೂಪದ ಧಾರ್ಮಿಕ ಉತ್ಸವವಾಗಿದೆ. ಮಹಾಕುಂಭಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಶಾಹಿ ಸ್ನಾನ ಪ್ರಮುಖವಾಗಿದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ನಡೀತಕ್ಕಂತಹ ಒಂದು ಈ ಮೇಳದಲ್ಲಿ ಜನವರಿ 29 ಮೌನಿ ಅಮಾವಾಸ್ಯೆ, ಫೆಬ್ರವರಿ 3 ಬಸಂತ್ ಪಂಚಮಿ ಹಾಗೂ ಶಾಹಿ ಸ್ನಾನಗಳು ನಡೀತವೆ. ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ತಾರೆ. ಮಹಾಕುಂಭಮೇಳವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ಶ್ರದ್ಧಾಳುಗಳು ತಮ್ಮ ಪಾಪಗಳನ್ನು ತೊಳೆಯಲು ಹಾಗೂ ಮೋಕ್ಷವನ್ನು ಪಡೆಯಲು ಶಾಹಿ ಸ್ನಾನದಲ್ಲಿ ಭಾಗವಹಿಸುತ್ತಾರೆ. ಈ ಮಹಾಕುಂಭ ಉತ್ಸವದಲ್ಲಿ ಭಾಗವಹಿಸುವುದು ಭಕ್ತರಿಗೆ ಅಪರೂಪದ ಒಂದು ಅವಕಾಶವಾಗಿದ್ದು, ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೂಲಕ ಆತ್ಮ ಶುದ್ಧಿಯನ್ನು ಸಾಧಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ಒಂದು 2025ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಈಗ ನಡೀತಿದೆಯಲ್ಲ ಮಹಾಕುಂಭಮೇಳ, ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಅನುಭವವನ್ನು ಒದಗಿಸಲಿಕ್ಕೆ ವಿವಿಧವಾದ ಸೌಲಭ್ಯಗಳನ್ನು ಸರ್ಕಾರ ನಮಗೆ ಒದಗಿಸಿದೆ.
ವೀಕ್ಷಕರೇ, ಇಲ್ಲಿ ವಿಶೇಷವಾದಂತಹ ರೈಲುಗಳನ್ನು ಬಿಟ್ಟಿದ್ದಾರೆ ಸಾರಿಗೆ ವ್ಯವಸ್ಥೆ ಸುಧಾರಣೆಗೆ. ಭಕ್ತರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆ ದೇಶದ ವಿವಿಧ ಭಾಗಗಳಿಂದ ಪ್ರಯಾಗ್ರಾಜ್ಗೆ ವಿಶೇಷ ರೈಲುಗಳನ್ನು ಬಿಡ್ತಾ ಇದೆ. ಪ್ರಮುಖ ರೈಲುಗಳಾದ ಪ್ರಯಾಗ್ ಎಕ್ಸ್ಪ್ರೆಸ್ ಮತ್ತು ಲಖನೌ ಮೇಲ್ ಸೇರಿದಂತೆ ಅನೇಕ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳನ್ನು ಕೂಡ ಸೇರಿಸಿದ್ದಾರೆ. ಈ ಮೌನಿ ಅಮಾವಾಸ್ಯೆ ಜನವರಿ 29, 2025 360 ರೈಲುಗಳು, 190 ವಿಶೇಷ ರೈಲುಗಳು, 110 ನಿಯಮಿತ ರೈಲುಗಳು ಹಾಗೂ 60 ಮೆಮೊ ರೈಲುಗಳನ್ನು ಬಿಡಲಾಗಿತ್ತು. ಹಾಗೆಯೇ ಬಸ್ ಸೇವೆಗಳು. ಉತ್ತರ ಪ್ರದೇಶ ವಿವಿಧ ಜಿಲ್ಲೆಗಳಿಂದ ಪ್ರಯಾಗ್ರಾಜ್ಗೆ 7,550ಕ್ಕೂ ಹೆಚ್ಚು ವಿಶೇಷ ಬಸ್ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಿಂದ ಸಂಗಮ್ ಕ್ಷೇತ್ರಕ್ಕೆ 550ಕ್ಕೂ ಹೆಚ್ಚು ಶಟಲ್ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗೆ ಬರೀ ಬಸ್ ವ್ಯವಸ್ಥೆ ಅಲ್ಲ, ಸಾರಿಗೆ ವ್ಯವಸ್ಥೆ ಅಲ್ಲ, ಇಲ್ಲಿ ವಸತಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಾತ್ಕಾಲಿಕ ಟೆಂಟ್ಗಳನ್ನು ನಿರ್ವಹಿಸಿದ್ದಾರೆ. ಮೇಳದ ಪ್ರದೇಶದಲ್ಲಿ ಭಕ್ತರ ವಾಸ್ತವ್ಯದ ಅನುಕೂಲಕ್ಕಾಗಿ ಸುಮಾರು 1.6 ಲಕ್ಷ ತಾತ್ಕಾಲಿಕ ಟೆಂಟ್ಗಳನ್ನು ಕೂಡ ನಿರ್ಮಿಸಿದ್ದಾರೆ. ಇವುಗಳಲ್ಲಿ ಪರ್ಣಕುಟೀರ ಮಾದರಿಯ ಟೆಂಟ್ ಕೂಡ ಲಭ್ಯವಿವೆ. ಇವು ಋಷಿಮುನಿಗಳ ಪಾರಂಪರಿಕ ವಾಸಸ್ಥಳದಂತೆ ನಿರ್ಮಿಸಲಾಗಿದೆ. ಮತ್ತೆ ಇಷ್ಟೇ ಅಲ್ಲ ವೀಕ್ಷಕರೇ, ಸುರಕ್ಷತೆಗಾಗಿ ಕೂಡ CCTVಗಳ ಹಾಗೂ ಡ್ರೋನ್ಗಳನ್ನು ಬಳಕೆ ಮಾಡಿದ್ದಾರೆ. ಮೇಳದ ಪ್ರದೇಶದಲ್ಲಿ 2,600ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಇದರಲ್ಲಿ 328 ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ತಂತ್ರಜ್ಞಾನ ಹೊಂದಿರತಕ್ಕಂತಹ ಕ್ಯಾಮೆರಾಗಳು ಕೂಡ ಇವೆ. ಹಾಗೂ ನದಿಯ ಒಳಗಡೆ ಚಲಿಸುವ ಡ್ರೋನ್ಗಳನ್ನು ಬಳಸಲಾಗ್ತಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಸುರಕ್ಷಾ ದೃಷ್ಟಿಯಿಂದ ಸುಮಾರು 37,000 ಪೊಲೀಸರು ಹಾಗೂ 14,000 ಹೋಮ್ ಗಾರ್ಡ್ಗಳನ್ನು ನಿಯೋಜಿಸಿದ್ದಾರೆ. ಇದರ ಜೊತೆಗೆ 800 ಪ್ರಾದೇಶಿಕ ಸಶಸ್ತ್ರ ಕಾನ್ಸ್ಟೇಬಲ್ಗಳು ಹಾಗೂ 150 SDRF ಸಿಬ್ಬಂದಿಗಳನ್ನು ನದಿಯಲ್ಲಿ ಮುಳುಗಡೆಯಾಗದಂತೆ ಅಪಘಾತಗಳನ್ನು ತಡಿಲಿಕ್ಕೆ ನಿಯೋಜಿಸಿದ್ದಾರೆ. ಮತ್ತೆ ಆರೋಗ್ಯದ ಶಿಬಿರಗಳು, ಶೌಚಾಲಯಗಳು ಕೂಡ ನಿರ್ಮಿಸಿದ್ದಾರೆ. ಮೇಳದ ಒಂದು ಪ್ರದೇಶದಲ್ಲಿ ಮೊಬೈಲ್ ಆರೋಗ್ಯ ಶಿಬಿರ ಘಟಕಗಳು ಹಾಗೂ ತುರ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಿದ್ದಾರೆ. ಮತ್ತೆ ಸುಮಾರು 1.5 ಲಕ್ಷ ತಾತ್ಕಾಲಿಕ ಶೌಚಾಲಯಗಳನ್ನು ಕೂಡ ನಿರ್ಮಿಸಿದ್ದಾರೆ. ಸ್ವಚ್ಛತೆಯನ್ನು ಕಾಪಾಡಲು 10,200 ಸ್ವಚ್ಛತಾ ಕಾರ್ಮಿಕರನ್ನು ನಿಯೋಜಿಸಿದ್ದಾರೆ. ಭಕ್ತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ ಹಾಗೂ ಚಾಟ್ ಬಾಟ್ಗಳಂತಹ ಡಿಜಿಟಲ್ ಸಾಧನಗಳನ್ನು ಕೂಡ ಅಲ್ಲಿ ಅಳವಡಿಸಿದ್ದಾರೆ. ಇವುಗಳ ಮೂಲಕ ಮೇಳದ ನಕ್ಷೆ, ಕಾರ್ಯಕ್ರಮಗಳ ವೇಳಾಪಟ್ಟಿ, ಸಾರಿಗೆ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇದೆಲ್ಲ ಮಾಹಿತಿಗಳನ್ನು ನಾವು ಆನ್ಲೈನ್ನಲ್ಲಿ ಪಡ್ಕೋಬಹುದು. ಈ ಒಂದು ಡಿಜಿಟಲ್ ಸೇವೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ವೀಕ್ಷಕರೇ. ಈ ಸೌಲಭ್ಯಗಳ ಮೂಲಕ 2025ರ ಮಹಾಕುಂಭ ಮೇಳವು ಭಕ್ತರಿಗೆ ಸುಗಮ, ಸುರಕ್ಷಿತ, ಸ್ಮರಣೀಯ ಹಾಗೂ ವಿಶೇಷವಾದ ಅನುಭವವನ್ನು ಒದಗಿಸಲು ಪ್ರಯತ್ನಿಸುತ್ತಿದೆ.